ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅನಿತಾ ಲಕ್ಷ್ಮಿ. ಈ ದಿನ ಶ್ರೀ ಗಡಿಚೋಡು ಮಾರಮ್ಮನವರು 4ನೇ ದಿನದ ಕೂಷ್ಮಾಂಡ ದೇವಿ ರೂಪದಲ್ಲಿ ಕಂಗೊಳಿಸುತ್ತಿದ್ದಾರೆ. ಹಾಗೂ ಕೂಷ್ಮಾಂಡ ದೇವಿಯ ರೂಪದ ಬಗ್ಗೆ ಮಾಹಿತಿ ತಿಳಿಯೋದಕ್ಕೂ ಮುನ್ನ ಪ್ಲೀಸ್ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಗಡಿಚೋಡು ಮಾರಮ್ಮ ಎಲ್ಲ ವೀಕ್ಷಕರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಈಗ 4ನೇ ದಿನದ ಕೂಷ್ಮಾಂಡ ದೇವಿಯ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ. ನವರಾತ್ರಿಯ 4ನೇ ದಿನ ಪೂಜೆ ಕಾರ್ಯಕ್ರಮದಲ್ಲಿ ಶ್ರೀದೇವಿಯು ಇಂದು ಕೂಷ್ಮಾಂಡ ರೂಪದಲ್ಲಿ ಕಾಣಿಸುತ್ತಾಳೆ. ಈ ಕೂಷ್ಮಾಂಡ ರೂಪದ ವಿಶೇಷತೆ ಏನೆಂದರೆ, ಈ ಸೃಷ್ಟಿಯ ಅಸ್ತಿತ್ವದಲ್ಲಿ ಇಲ್ಲದಿರುವಾಗ ಎಲ್ಲ ಕಡೆ ಅಂಧಕಾರ ತುಂಬಿತ್ತು. ಶ್ರೀದೇವಿಯು ಸೃಷ್ಟಿಯ ಆದಿ ಸ್ವರೂಪ, ಆದಿಶಕ್ತಿಯಾಗಿದ್ದಾಳೆ. ಕೂಷ್ಮಾಂಡ ದೇವಿಯು ತನ್ನ ಮಂದ ಮಧುರ ನಗುವಿನಿಂದ ಈ ಬ್ರಹ್ಮಾಂಡವನ್ನೇ ಸೃಷ್ಟಿಯಾಗಿರುವುದರಿಂದ ಶ್ರೀದೇವಿಯನ್ನು ಕೂಷ್ಮಾಂಡ ದೇವಿ ಎಂದು. ಇವಳು ಸೂರ್ಯಮಂಡಲದೊಳಗಿನ ಲೋಕದಲ್ಲಿ ನೆಲೆಸಿರುತ್ತಾಳೆ. ಸೂರ್ಯಲೋಕದಲ್ಲಿ ವಾಸ ಮಾಡಲು ಶಕ್ತಿ ಇರುವುದು ಶ್ರೀದೇವಿಗೆ ಮಾತ್ರ. ಶ್ರೀದೇವಿಯ ಶರೀರವು ಸೂರ್ಯನಂತೆ ಹೊಳೆಯುತ್ತಿರುತ್ತದೆ. ಇವಳ ತೇಜಸ್ಸು ದಶ ದಿಕ್ಕುಗಳಲ್ಲಿ ಪ್ರಜ್ವಲಿಸುತ್ತಿರುತ್ತದೆ. ಈ ದೇವಿಗೆ 8 ಭುಜಗಳಿರುವುದರಿಂದ ಅಷ್ಟಭುಜ ದೇವಿ ಎಂದು ಸಹ ಕರೆಯಲಾಗುತ್ತದೆ. ಈಕೆಯ ಕೈಯಲ್ಲಿ ಕ್ರಮವಾಗಿ ಕಮಲಮಂಡಲ, ಧನಸ್ಸು, ಬಾಣ, ಕಮಲ, ಅಮೃತ ತುಂಬಿದ ಕಳಶ, ಚಕ್ರ ಮತ್ತು ಗದೆ ಮತ್ತು ಜಪಮಾಲೆ ಇರುತ್ತದೆ. ಇವಳ ವಾಹನ ವ್ಯಾಘ್ರವೆಂದರೆ ಹುಲಿ. ಶ್ರೀದೇವಿಯ ರೂಪದಲ್ಲಿ ಪೂಜಿಸಲ್ಪಡುವುದರಿಂದ ಆದಿ ವ್ಯಾಧಿಗಳು ನಿವಾರಣೆ ಆಗುತ್ತದೆ. ಆಯಸ್ಸು, ಯಶೋಬಲ, ಆರೋಗ್ಯ ಆರ್ಥಿಕವಾಗುತ್ತದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ, ಗೌರವ, ಸಂತಾನ ಪ್ರಾಪ್ತಿಯಾಗುತ್ತದೆ. ಹೀಗಾಗಿ ಈ ನವರಾತ್ರಿಯ 9 ದಿನಗಳ ಕಾಲ ಪ್ರತಿ ಒಂದೊಂದು ದಿನವೂ ಒಂದೊಂದು ರೂಪದಲ್ಲಿ ಶ್ರೀದೇವಿಯು ಪೂಜಿಸಲ್ಪಡುತ್ತಾಳೆ. ಶ್ರೀ ಗಡಿಚೋಡು ಮಾರಮ್ಮನವರು ಈ ದಿನ ಕೂಷ್ಮಾಂಡ ದೇವಿಯ ರೂಪದಲ್ಲಿ ನೀಲಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸುತ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನಮಸ್ಕಾರ, ಶುಭರಾತ್ರಿ.